ಆ, ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷದ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 25,767 ಮಕ್ಕಳು ಸ್ಟೂಡೆಂಟ್ಸು ಎಕ್ಸಾಮ್ ಬರೀತಾ ಇದ್ದಾರೆ. ಮಧುಗಿರಿ ಮತ್ತು ತುಮಕೂರು ಎರಡೂ ಶೈಕ್ಷಣಿಕ ಜಿಲ್ಲೆಗಳನ್ನು ಸೇರಿಸಿ ಹೇಳ್ತಾ ಇದ್ದೇನೆ. ಈ ಸಂಬಂಧ ಇಲಾಖೆ ಎಕ್ಸಾಮಿನೇಷನ್ ಬೋರ್ಡ್ ಎಲ್ಲ ಪ್ರಿಕಾಷನ್ಸ್ ಕೊಟ್ಟಿದೆ. ಮತ್ತು ಜಿಲ್ಲಾ ಪ್ರಸ್ತುತ ಸದರಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, CEO, ಪೊಲೀಸ್ ವ್ಯವಸ್ಥೆ ಎಲ್ಲವನ್ನು ಮಾಡಲಾಗಿದೆ, ಪ್ರಿಕಾಷನ್ಸ್ ತೆಗೆದುಕೊಳ್ಳಲಾಗಿದೆ. ನಾನು DDPO ಆಗಿ ಎಲ್ಲ ನಮ್ಮ ಚೀಫ್ಸ್ಗೆ ಎಲ್ಲ ಒಂದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದೇವೆ. ಹೇಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಹೇಗೆ ಸಿದ್ಧಪಡಿಸಬೇಕು, ಪ್ರಿಕಾಷನ್ಸ್ ಹೇಗೆ ತಗೋಬೇಕು, ಪರೀಕ್ಷೆಗಳನ್ನು ಎಷ್ಟು ಶಾಂತಿಯಿಂದ ನಡೆಸಬೇಕು, ಸಾಬರಾಗಿ ಡೂಸ್ ಆ್ಯಂಡ್ ಡೋಂಟ್ಸ್ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋ ಒಂದು ಅಚ್ಚುಕಟ್ಟಾಗಿ ಎಲ್ಲ ನಿರ್ದೇಶನ ಕೊಟ್ಟಿದ್ದೇವೆ. ಈಗಾಗಲೇ ಭಾಳ ಜನ ಚೀಫ್ಸ್ ಎಲ್ಲ ಸೀನಿಯರ್ಸ್ ಆಗಿರೋದ್ರಿಂದ, ಅನುಭವ ಇರೋದರಿಂದ ಅವ್ರಿಗಿದೇನು ಹೊಸದಲ್ಲ. ಹೊಸಬರಿಗೆ ಒಂದಷ್ಟು ವಿಶೇಷವಾದ ಟ್ರೈನಿಂಗ್ ಕೊಟ್ಟಿದ್ದೇವೆ. ಹಾಗಾಗಿ ಪರೀಕ್ಷೆಗಳು ತುಂಬ ಚೆನ್ನಾಗಿ ಆಗ್ತವೆ. ವೆಬ್ಕಾಸ್ಟಿಂಗ್ ಶುರುವಾಗಿದೆ. ಇವತ್ತು ಕಡ್ಡಾಯವಾಗಿ PUC ಸ್ಟೂಡೆಂಟ್ಸ್ಗೂ ಆಗಿದೆ. ಅದ್ರ ಬಗ್ಗೆ ಮಕ್ಕಳನ್ನ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅವ್ರ ಪಾಡಿಗೆ ಅವರು ಆರಾಮಾಗಿ ಬರೀತಾರೆ. ಬಟ್ ವೆಬ್ಕಾಸ್ಟಿಂಗ್ ಸೆಂಟ್ರಲ್ಲಿ ಎಲ್ಲ ಪರೀಕ್ಷಾ ಕೇಂದ್ರಗಳ ಅಲ್ಲಿ ಹೇಗೆ ಪರೀಕ್ಷೆ ನಡೆಯುತ್ತೆ ಅನ್ನೋದನ್ನ ವೀಕ್ಷಿಸ್ಬೋದು CC ಕ್ಯಾಮ್ರಾಗಳ ಮೂಲಕ. ಅದು ಜಿಲ್ಲಾಧಿಕಾರಿಗಳಿಗೆ, CEO ಆಫೀಸ್ಗೆ ಎಲ್ಲ ವೆಬ್ ಕನೆಕ್ಷನ್ ಇರುತ್ತೆ. ಇಲ್ಲಿ ಸುಮಾರು ಒಂದು ಟೀಮ್ ಇರುತ್ತೆ. ಅದರ ರಿವ್ಯೂ ಮಾಡೋದಕ್ಕೆ ನೋಡಲಿಕ್ಕೆ ಒಂದು ಟೀಮ್ ಇರುತ್ತೆ. ಯಾವುದೇ ಸೆಂಟ್ರಲ್ಲಿ ಯಾರಾದರೂ ಒಬ್ಬ ಹುಡುಗ ಪರೀಕ್ಷೆಯ ದುರ್ನಡತೆ ತೋರಿಸ್ತಾ ಇದ್ದಾನೆ, ಏನೋ ಕಾಪಿ ಮಾಡ್ತಾ ಇದ್ದಾನೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಇಮಿಡಿಯೇಟಾಗಿ ಕಾಲ್ ಆಗುತ್ತೆ ಸೆಂಟ್ರಿಗೆ. ಅದ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಅದು ಬಿಟ್ಟರೆ ಮಕ್ಕಳು ಅವ್ರ ಪಾಡಿಗೆ ಅವರು ಆರಾಮಾಗಿ ಪರೀಕ್ಷೆ ಬರೀಬೋದು, ಖುಷಿಯಾಗಿ ಬರೀಬೋದು. ಪ್ರಶ್ನೆ ಪತ್ರಿಕೆ ಈಗ ಸೋರಿಕೆ ಆಗೋ ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ? ತುಮಕೂರು ಜಿಲ್ಲೆಯಲ್ಲಿ ಆ ಥರದ ಸಮಸ್ಯೆ ಯಾವತ್ತೂ ಆಗಿಲ್ಲ. ಎಲ್ಲ ಪ್ರಿಕಾಷನ್ಸ್ ತೆಗೆದುಕೊಂಡಿದ್ದೇವೆ. ಸೆಂಟ್ರಸ್ ಟ್ರೆಷರಿನಲ್ಲಿ ಇಡ್ತಾಯಿದ್ದೀವಿ. ಟ್ರೆಷರಿನಲ್ಲೂ ಒಂದು ಕಮಿಟಿ ಇದೆ. ಅದನ್ನು DC ಅವರ ಮೇಲ್ವಿಚಾರಣೆಯಲ್ಲಿ ಅದನ್ನು ವೀಕ್ಷಣೆ ಮಾಡ್ತಾರೆ, ಯಾವುದನ್ನು ಕ್ವಶನ್ ಪೇಪರ್ಸ್ನ. ಅದಾದಮೇಲೆ ಎಲ್ಲ ಸೆಂಟರ್ಸ್ಗೆ ಪೊಲೀಸ್ ಬಂದೋಬಸ್ತಲ್ಲಿ ಪ್ರಶ್ನೆ ಪತ್ರಿಕೆಗಳು ಪ್ಯಾಕೆಟ್ಸ್ ಹೋಗುತ್ತೆ. ಕರೆಕ್ಟ್ ಟೈಮಿಗೆ ಓಪನ್ ಮಾಡ್ತಾರೆ. ಹೇಗೆ ಓಪನ್ ಮಾಡಬೇಕು ಅದೆಲ್ಲ ಡೈರೆಕ್ಷನ್ಸ್ ಇದೆ. ಮಕ್ಕಳು ಬಂದೇ ಪ್ರತಿ ಸೆಂಟ್ರಲ್ಲಿ ಇನ್ವಿಜಿಲೇಟ್ರು ಅವ್ರಿಗೆ ಹೇಳ್ಬಿಟ್ಟು ಆ ಮಕ್ಕಳ ಸಿಗ್ನೇಚರ್ ತಗೊಂಡು ಓಪನ್ ಮಾಡಬೇಕಾಗುತ್ತೆ. ಸೀಲ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ. ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೂ ಚೀಫಿಂದ ಹಿಡಿದು ಯಾರು ಕನೆಕ್ಟೆಡು ಅವರಿಗೆಲ್ಲ ಸುತ್ತಕೊಳ್ಳುತ್ತೆ. ಇದು ಇಡೀ ಟೀಮ್ ವರ್ಕ್. ಇದು ಇಡೀ ಜಿಲ್ಲಾಡಳಿತ ಪ್ಲಸ್ ನಮ್ಮ ಇಲಾಖೆಯ ಎಲ್ಲ ಪ್ರಿನ್ಸಿಪಾಲ್ಸ್ ಯಾರಿದ್ದಾರೆ ಅವರೆಲ್ಲರ ಜವಾಬ್ದಾರಿ ಇದು. ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂಥ ಯಾವುದೇ ಸಂದರ್ಭ ಬರೋದಿಲ್ಲ. ಟೋಟಲ್ ಮಕ್ಕಳಿಗೆ ಮಕ್ಕಳು ಈ ಸಲ 3 ಅಟೆಂಪ್ಟ್ಸ್ ಇದೆ, ಫಸ್ಟು, ಸೆಕೆಂಡು, ಥರ್ಡ್. ಹಾಗಾಗಿ ಅದು ಬೆಸ್ಟ್ ಮಾರ್ಕ್ಸ್ ಯಾವುದ್ರಲ್ಲಿ ಬರುತ್ತೋ ಅದನ್ನು ಕೌಂಟ್ ಮಾಡೋದ್ರಿಂದ ನಿರಾಳವಾಗಿ ಬರೀಬೋದು. ಬಟ್ ಫಸ್ಟ್ ಅಟೆಂಪ್ಟ್ ಈಸ್ ಬೆಸ್ಟ್ ಅಟೆಂಪ್ಟ್. ಯಾಕಂದರೆ ಇಡೀ ವರ್ಷ ಅವ್ರ ಅಕಾಡೆಮಿಕ್ಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ. ಎಕ್ಸ್ಪೋಜರ್ ಇರೋದ್ರಿಂದ ಒಂದಷ್ಟು ಕಾನ್ಸಂಟ್ರೇಷನ್ ಇರುತ್ತೆ. ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ದೇ ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್. ಪ್ರೊಫೆಷ್ನಲ್ ಕೋರ್ಸಸ್ಗೆ ಡಿಸೈಡ್ ಆಗುವಂಥ ಸ್ಟೇಜ್ ಇದು. ನೀಟು, CET ಅಥವಾ ಬೇರೆ ಬೇರೆ ಹೈಯರ್ ಎಜುಕೇಷನ್ಗೆ ಹೋಗುವಂಥದ್ದು. ಹಾಗಾಗಿ ಎಲ್ಲ ಮಕ್ಳಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೇನೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ಈ ಸಲ ಒಳ್ಳೆ ರಿಸಲ್ಟ್ ತರ್ತಾರೆ ಅನ್ನೋಂಥ ದೊಡ್ಡ ಭರವಸೆ ಇದೆ. ಯಾಕಂದರೆ ವಿ ಹ್ಯಾವ್ ಟೇಕನ್ ಆಲ್ ಪ್ರಿಕಾಷನ್ಸ್ ಆ್ಯಂಡ್ ಆಲ್ಸೋ ರಿಫಾರ್ಮ್ಸ್. ಥ್ಯಾಂಕ್ ಯು.